ओम शांति। ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶ ಸ್ವರೂಪ ಜ್ಯೋತಿ ನಾನು ನಾನಾತ್ಮ पवित्र फरिश्ता स्वरूपात्मा डबल लाइट आत्मा नानु ओम शांति। ओम शांति। बाप दादा मधुबन मुरली दिनांक 1/10/21। मीठे बच्चे, तुम बहुत उच्च जाति के हो, तुम्हें ब्राह्मण से देवता बनना है, इसलिए गंदी विकारी आदतों को मिटा देना है। ಮಧುರ ಮಕ್ಕಳೇ, ನೀವು ತುಂಬ ಶ್ರೇಷ್ಠ ಜಾತಿಯವರು, ಅಂದರೆ ನೀವು ಬ್ರಾಹ್ಮಣರೇ ದೇವತೆಗಳಾಗ್ತೀರಿ. ಆದ್ದರಿಂದ ಕೊಳಕು ವಿಕಾರ ಅಭ್ಯಾಸಗಳನ್ನು ಅಳಿಸಿ ಹಾಕಿರಿ. ಪ್ರಶ್ನೆ, ಕಿಸ್ ಬಾತ್ ಕಾ ಕನೆಕ್ಷನ್ ಇಸ್ ಪಢಾಯಿ ಸೆ ನಹಿ ಹೈ? ಯಾವ ಮಾತಿನ ಸಂಬಂಧ ಈ ಶಿಕ್ಷಣದೊಂದಿಗೆ ಇಲ್ಲ? उत्तर, ड्रेस शादी का कनेक्शन इस पढ़ाई से नहीं है। इसमें कोई ड्रेस बदलने की बात ही नहीं। बाप तो आत्माओं को पढ़ाते हैं, आत्मा जानती है यह पुराना पतित शरीर है, इसको कैसा भी हल्का सल्का कपड़ा पहनाओ, हर्जा नहीं। शरीर और आत्मा दोनों ही काले हैं, बाप काले को ही गोरा बनाते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಡ್ರೆಸ್ ಇತ್ಯಾದಿಯ ಸಂಬಂಧ ಈ ಶಿಕ್ಷಣದೊಂದಿಗೆ ಇಲ್ಲ. ಇದರಲ್ಲಿ ಬಾಬಾ ಹೇಳ್ತಾರೆ ಡ್ರೆಸ್ ಬದಲಾಯಿಸುವಂಥ ಮಾತಿಲ್ಲ. ಬಾಬಾ ಆತ್ಮಗಳಿಗೆ ಇಲ್ಲಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಆತ್ಮಕ್ಕೆ ಗೊತ್ತಿದೆ ನಾವು ಆತ್ಮ ಈ ಹಳೆಯ ಶರೀರನ ಬಿಟ್ಟು ಹೊಸ ಶರೀರವನ್ನು ಪಡಿತೇವೆ. ಇದಕ್ಕೆ ಹೇಳಲಾಗುತ್ತೆ, ನಾವೀಗ ಈ ಶರೀರಕ್ಕೆ ಎಷ್ಟು ಸಾಧಾರಣವಾಗಿ ಉಡುಪು ಧರಿಸಿ ಕೂಡ ಪರವಾಗಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಆತ್ಮ ಈ ಶರೀರವನ್ನು ಧರಿಸ್ಕೊಂಡಿದ್ರು ಕೂಡ ಆತ್ಮ ಕಪ್ಪಾಗಿದೆ. ಕಪ್ಪಾಗಿರುವ ಆತ್ಮಕ್ಕೆ ಶಿವಬಾಬಾ ಸುಂದರ ಅಥವಾ ಪಾವನ ಮಾಡ್ತಿದ್ದಾರೆ. ಇದಕ್ಕೆ ಶಾಮ್, ಕಪ್ಪು ಅಂದರೆ ಶಾಮ್ ಅಂತಾರೆ, ಪಾವನತೆಗೆ ಸುಂದರ ಅಂತ ಹೇಳ್ತಾರೆ. ಓಂ ಶಾಂತಿ। रूहानी बाप के सामने रूहानी बच्चे बैठे हैं रूहानी पाठशाला में। यहाँ जिस्मानी पाठशाला नहीं है, रूहानी पाठशाला में रूहानी बाप बैठ राजयोग सिखला रहे हैं रूहानी बच्चों को। ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಶಿಕ್ಷಣವನ್ನು ಕೊಡ್ತಿದ್ದಾರೆ. ನೀವು ಆತ್ಮಿಕ ತಂದೆ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀರಿ. ಇದು ಆತ್ಮಿಕ ಪಾಠಶಾಲೆ ಆಗಿದೆ, ಇದು ಶರೀರದ ಪಾಠಶಾಲೆ ಅಲ್ಲ, ಆತ್ಮಿಕ ಪಾಠಶಾಲೆ ಆಗಿದೆ. ಆತ್ಮಕ್ಕೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇಲ್ಲಿ ಕಲಿತಾ ಇರೋರು ನಾವು ಆತ್ಮಗಳು. तुम बच्चे जानते हो हम फिर से नर से नारायण अवतार देवी देवता पद प्राप्त करने के लिए रूहानी बाप के सामने बैठे, यह है नई बात।
ಮಕ್ಕಳೇ, ನಿಮಗೆ ಗೊತ್ತಿದೆ, ನಾವೀಗ ನರನಿಂದ ನಾರಾಯಣ ಅಥವಾ ದೇವಿ ದೇವತಾ ಪದವಿ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕಾಗಿ ಆತ್ಮಗಳು ನಾವು ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೇವೆ. ये है नई बात, यह भी तुम जानते हो. लक्ष्मी नारायण का राजा था, वे डबल सिरताज थे. लाइट का ताज और रतन जड़ित का ताज दोनों थे. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿದು ಹೊಸ ಮಾತು. ಮಕ್ಕಳಿಗೆ ಗೊತ್ತಿದೆ, ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಅವರಿಗೆ ಡಬಲ್ ಕಿರೀಟ ಇತ್ತು. ಒಂದು ವಜ್ರಖಚಿತವಾದಂತಹ ಕಿರೀಟ, ಮತ್ತೊಂದು ತಲೆ ಹಿಂದೆ ಪವಿತ್ರತೆಯ ಬೆಳಕು, ಅದಕ್ಕೆ ಕಿರೀಟ ಅಂತ ಹೇಳಾಗುತ್ತೆ. ಹೀಗೆ ಡಬಲ್ ಕಿರೀಟ ಇರ್ತದೆ. यह है पवित्रता की निशानी. अपवित्रता को कभी लाइट नहीं दिखाएंगे. तुम्हारा फोटो निकाले तो लाइट नहीं दे सकते. ಸತ್ಯುಗದ ದೇವತೆಗಳಿಗೆ ಅಂದರೆ ಅದು ಪವಿತ್ರತೆಯ ಒಂದು ಬೆಳಕು, ಅದು ಸ್ವಾಭಾವಿಕವಾಗಿರ್ತದೆ. ಅಪವಿತ್ರತೆಗೆ ಈ ಬೆಳಕು ಇರುವುದಿಲ್ಲ. ಅದಕ್ಕೋಸ್ಕರ ಈಗ ನಮ್ಮ ಫೋಟೋ ತೆಗೆದ್ರೆ ಈ ಬೆಳಕು ಕೊಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಆಟೋಮೆಟಿಕಲಿ ಆ ಬೆಳಕು ತಲೆ ಹಿಂದಿರುತ್ತೆ. ಅದಕ್ಕೆ ದೇವತೆಗಳಿಗೆ ಪ್ರಭಾವಳಿ ಅಂತಲೇ ಕರೀತಾರೆ. लाइट और डार्क, ब्रह्मा का दिन लाइट, ब्रह्मा की रात डार्क. डार्क अर्थात उन पर लाइट नहीं है. ಹೀಗೆ ಲೈಟ್ ಮತ್ತು ಡಾರ್ಕ್ ಅಂತ ಹೇಳ್ತಾರೆ. ಬ್ರಹ್ಮನ ಹಗಲು ಮತ್ತು ರಾತ್ರಿ ಅಂದರೆ ಕತ್ತಲು ಅಂದರೆ ಅರ್ಥಾತ್ ಬಾಬಾ ಹೇಳ್ತಾರೆ ಆತ್ಮ ಪತಿತಾಗಿರ್ತದೆ. ಅಲ್ಲಿ ಆತ್ಮಕ್ಕೆ ಬೆಳಕು ಅಂದರೆ ಪವಿತ್ರತೆ ಬೆಳಕು ಇರುವುದಿಲ್ಲ. तुम बच्चे जानते हो, बाप ही आकर इतने जो पतित अर्थात डार्क ही डार्क है उनको पावन बनाते. अब तो पवित्र राजधानी है नहीं. ಮಕ್ಕಳಿಗೆ ಗೊತ್ತಿದೆ, ಬಾಬಾ ಬಂದಿದ್ದಾರೆ. ಇಷ್ಟೊಂದು ಪತಿತರು ಅಂದರೆ ಕಪ್ಪು ಅಂದರೆ ಕಪ್ಪಾಗಿದ್ದಾರೆ. ಈ ಎಲ್ಲ ಆತ್ಮಗಳನ್ನು ತಂದೆ ಪಾವನ ಅಥವಾ ಸುಂದರ ಮಾಡ್ತಿದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪತಿತರಿದ್ದಾಗ ರಾಜಧಾನಿ ಇರಲ್ಲ, ಪವಿತ್ರತೆ ಇದ್ದಾಗಿರ್ತದೆ. तो सतयुग में थे यथा राजा रानी तथा प्रजा सब पवित्र थे. इन लक्ष्मी नारायण का राज्य था. इस चित्र पर तुम बच्चों को बहुत अच्छी रीति समझाना है. ಸತ್ಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಅಂದರೆ ಎಲ್ಲರೂ ಕೂಡ ಪವಿತ್ರರಾಗಿರ್ತಾರೆ. ನಮ್ಮ ಏಮ್ ಆಬ್ಜೆಕ್ಟ್ ಆಗಿದೆ, ಇದನ್ನು ತಿಳಿಸ್ಲಿಕ್ಕಾಗಿ ಬಾಬಾ ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮನುಷ್ಯ कोई फट से समझते नहीं है. हम यहाँ इस याद की यात्रा से तमो प्रधान से सतो प्रधान बनेंगे, फिर मुक्ति व जीवन मुक्ति में चले जाएंगे. ಮನುಷ್ಯರಿಗೆ ಜ್ಞಾನ ತಕ್ಷಣ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಮಕ್ಕಳಿಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಮಾರ್ಗದರ್ಶನ ಮಾಡಲಿಕ್ಕೆ ಇಷ್ಟೆಲ್ಲ ಚಿತ್ರಗಳನ್ನು ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ. लक्ष्मी नारायण का राज्य कब था यह भी किसी को पता नहीं. अब तुम जानते हो हम बाप से पवित्रता का देवी स्वराज्य ले रहे हैं. ಹೀಗೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತೆಂಬುದೇ ಯಾರು ಗೊತ್ತಿಲ್ಲ. ಎಲ್ಲ ಎರಡನೇದೇ ಹೇಳ್ತಾರೆ, ಯಾವುದು ರಾಮರಾಜ್ಯ ಅಂತ. ಬಾಬಾ ಮಕ್ಕಳಿಗೆ ಈಗ ಪವಿತ್ರ ದೇವಿ ಸ್ವರಾಜ್ಯ ಪಡ್ಕೊಳ್ಳೋದು ಹೇಗೆ ಎಂದು ಕಲಿಸ್ತಿದ್ದಾರೆ. चित्रों पर तुम अच्छी रीति समझा सकते हो. भारत में ही डबल सिरताज वालों की पूजा करते, ऐसा चित्र भी सीढ़ी में है. ಮಕ್ಕಳಿಗೆ ಚಿತ್ರಗಳಲ್ಲಿ ತುಂಬ ಚೆನ್ನಾಗಿ ಬಾಬಾ ತಿಳಿಸ್ತಿದ್ದಾರೆ. ಭಾರತ ಅಂದ್ರೆ ಡಬಲ್ ಕಿರೀಟಧಾರಿಯಾಗಿತ್ತು, ಅವರೇ ಪೂಜ್ಯರಾಗ್ತಾರೆ ಅಂತ, ಅಂದರೆ ಅವರಿಗೆ ಪೂಜೆ ನಡೀತದೆ ದ್ವಾಪರ ಯುಗದಿಂದ. ಈ ಪ್ರಕಾರವಾಗಿ ಪೂಜಾರಿಗಳು ಹೇಗಾಗ್ತಾರೆ ಎಂಬುದು ಸಿಡಿ ಚಿತ್ರದಲ್ಲಿ ಸ್ಪಷ್ಟ ಇದೆ. यह ताज है परंतु लाइट का ताज नहीं, पवित्रता का ही पूजा होती है. लाइट निकलते नहीं, यह पवित्रता की ही निशानी है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳಿಗೆ, ಸತ್ಯುಗದಲ್ಲಿ ಪವಿತ್ರತೆ ಕಿರೀಟ ಅಂದರೆ ಆ ಬೆಳಕಿರ್ತದೆ. ಪವಿತ್ರತೆಯಿಂದಾಗಿಯೇ ಬೆಳಕಿರ್ತದೆ, ಅವರಿಗೇ ದೇವತೆಗಳು ಪೂಜ್ಯರು ಅಂತ ಕರೆಯಲಾಗುತ್ತೆ. ಲೈಟ್ ಎಂದ್ರೆ ಅರ್ಥ ಪವಿತ್ರತೆಯ ಒಂದು ಸಂಕೇತವಾಗಿದೆ. ಬಾಕಿ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಯಾವುದೇ ಪ್ರಕಾರದ ಒಂದು ಆರ್ಟಿಫಿಷಿಯಲ್ ಬೆಳಕೇನು ಇರುವುದಿಲ್ಲ. नहीं, यह तो पवित्रता की निशानी है. तुम अब पुरुषार्थी हो इसलिए तुम पर लाइट नहीं दे सकते. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದ ಆತ್ಮಗಳ ಪವಿತ್ರತೆಗೋಸ್ಕರ ಆ ಬೆಳಕು ತಾನಾಗಿ ತಲೆ ಹಿಂದಿರ್ತದೆ. ಈಗ ನಾವು ಆ ಮೊದಲು ಪವಿತ್ರತೆಯ ಕಿರೀಟವನ್ನು ಹೊಂದುವಂಥ ಪುರುಷಾರ್ಥ ನಾವೀಗ ಮಾಡ್ತಾ ಇದ್ದೇವೆ. ಹೇಗೆ ಪುರುಷಾರ್ಥ ಮಾಡ್ತೇವೆ ಅದರಂತೆ ಆ ಬೆಳಕು ಆತ್ಮಗಳಿಗೆ ಸಿಗ್ತದೆ.
देवी देवताओं के आत्मा और शरीर दोनों पवित्र हैं। यहाँ तो कोई का पवित्र शरीर है नहीं, इसलिए लाइट दे नहीं सकते। तुम्हारे में भी कोई तो पूरा पवित्र रहते, कोई फिर ಸೆಮಿ ಪವಿತ್ರ रहते हैं। ಹೀಗೆ ಮಕ್ಕಳೀಗ ಪುರುಷಾರ್ಥ ಮಾಡ್ತಾ ಇದ್ದಾರೆ ಪವಿತ್ರತೆ ಕಿರೀಟವನ್ನು ಪಡೀಲಿಕ್ಕೆ. ದೇವಿ ದೇವತೆಗಳಂದರೆ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರ್ತದೆ. ಅದಕ್ಕೋಸ್ಕರ ಅಲ್ಲಿ ಪವಿತ್ರತೆಯ ಆತ್ಮಕ್ಕೆ ಶರೀರ ಪವಿತ್ರ ಇರೋದರಿಂದ ಅಲ್ಲಿ ತಲೆ ಹಿಂದೆ ಆ ಬೆಳಕು ಬಂದಿರ್ತದೆ. ಇಲ್ಲಿ ಸಂಗಮೇಘದಲ್ಲಿ ಬಾಬನ ಮಕ್ಕಳು ಪುರುಷಾರ್ಥ ಮಾಡ್ತಾ ಇದ್ದಾರೆ. ನಂಬರ್ ವಾರ್ ಪುರುಷಾರ್ಥ, ನಂಬರ್ ವಾರ್ ಪವಿತ್ರತೆ. ಸಂಪೂರ್ಣ ಪವಿತ್ರರು ಯಾರು ಇನ್ನೂ ಆಗಲಿಲ್ಲ. ಕೆಲವು ಮಕ್ಕಳಲ್ಲಿ ಪೂರ್ಣ ಪವಿತ್ರತೆ ಇದೆ, ಕೆಲವರಲ್ಲಿ ಸೆಮಿ ಅಂತಾರೆ ಬಾಬಾ. माया की तूफान बहुत आते हैं तो उनको सेमी पवित्र कहेंगे। कोई तो एकदम पतित बन पड़ते हैं, खुद ही समझते हैं हम पतित बन गए हैं, आत्मा ही पतित बनती हैं, उनको लाइट दे नहीं सकते. ಹೀಗೆ ಮಾಯೆ ಬಿರುಗಾಳಿ ಯಾರಿಗೆ ತುಂಬ ಬರ್ತಾ ಇರ್ತದೆ, ಬಾಬಾ ಹೇಳ್ತಿದ್ದಾರೆ ಅವರು ಸಮೀ ಪವಿತ್ರರಲ್ಲಿದ್ದಾರೆ ಅಂತ ಅರ್ಥ. ಕೆಲವರಂತೂ ಮಾಯೆಗೆ ವಶರಾಗಿ ಎಕ್ದಮ್ ಪತಿತರಾಗಿಬಿಡ್ತಾರೆ. ಅವರೇ ಸ್ವತಃ ಹೇಳ್ತಾರೆ ನಾವು ಮಾಯೆಗೆ ವಶರಾಗಿದ್ದೇವೆ, ಪತಿತರಾಗಿದ್ದೇವೆ. ಆತ್ಮ ಪತಿತ ಆಗಿರುವುದರಿಂದಾಗಿ ಆತ್ಮಕ್ಕೆ ಆ ಬೆಳಕು ಇರುವುದಿಲ್ಲ. तुम बच्चों को ये भूलना नहीं चाहिए कि हम ऊंचे ऊंचे बाप के बच्चे हैं तो कितनी ರಾಯಲ್ಟಿ ಹೋನಿ ಚಾಹಿಯೇ. ಬಾಬಾ ಹೇಳ್ತಾರೆ ನಾವು ಬಾಬನ ಮಕ್ಕಳು, ಈ ಮಾತನ್ನು ಮರಿಬಾರ್ದು. ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಎಂದಾಗ ನಮ್ಮಲ್ಲಿ ತುಂಬ ರಾಯಲ್ಟಿ ಇರಬೇಕಾಗಿದೆ. समझो कोई मेहतर है वह MLA व MP बन जाते हैं अथवा पढ़ाई करके कोई पोजीशन पा लेते हैं तो टिप टॉप हो जाते हैं. ಉದಾಹರಣೆಗೆ ಬಾಬಾ ಹೇಳ್ತಾರೆ ಯಾರಾದ್ರೂ ಕಸ ಗುಡಿಸೋವಂಥವನು MLAನೋ MPನೋ ಆಗ್ತಾನೆ, ಅಥವಾ ತುಂಬ ಬಡವನಾಗಿರೋವಂಥನು ಒಂದು ದೊಡ್ಡ ಚೆನ್ನಾಗಿ ಒಂದು ಎಜುಕೇಷನ್ ತಗೊಂಡು ದೊಡ್ಡ ಒಂದು ಪೊಸಿಷನ್ನ ಪೋಸ್ಟಲ್ಲಿ ಬಂದಾಗ ಅಲ್ಲಿ ಅವರ ಇರುವಿಕೆ, ಅವರ ನಡವಳಿಕೆ ಎಲ್ಲ ಚೇಂಜ್ ಆಗಿಬಿಡ್ತಾರೆ. ऐसे बहुत हो गए हैं, जाति भला वही है परंतु पोजीशन निकलने से नशा चढ़ जाता है. ಜಾತಿ ಅದೇ ಆಗಿದ್ರೂ ಕೂಡ ಪದವಿ ತುಂಬ ಒಳ್ಳೆ ಪದವಿ ತಗೊಂಡ ಮೇಲೆ ಅಲ್ಲಿ ಎಲ್ಲ ರೂಪದಿಂದಲೂ ಕೂಡ ಅವ್ರದ್ದು ನಡವಳಿಕೆ, ಡ್ರೆಸ್ಸು ಎಲ್ಲದರಲ್ಲಿ ಬದಲಾವಣೆ ಕಂಡು ಬರ್ತದೆ. ಯಾಕೆಂದರೆ ಅವರು ಪಡೆದಿರುವಂಥ ಪದವಿಯ ನಶೆ ಇರುತ್ತೆ. फिर ड्रेस आदि भी ऐसे ही पहनेंगे वैसे अब तुम भी पढ़ रहे हो पति से पावन बनने के लिए. ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಆಗಿಬಿಡ್ತದೆ. ಅದೇ ರೀತಿಯಾಗಿ ನಾವು ಕೂಡ ಪತಿತರಿಂದ ಪಾವನರಾಗುವಂತಷ್ಟು ಶ್ರೇಷ್ಠವಾದ ಶಿಕ್ಷಣವನ್ನು ಪಡಿತಾ ಇದ್ದೇವೆ. ये भी पढ़ाई से डॉक्टर बैरिस्टर आदि बनते परंतु पतित तो है ना, क्योंकि उन्हों की पढ़ाई कोई पावन बनने के लिए नहीं है. ಹೀಗೆ ಈ ಶಿಕ್ಷಣದಿಂದ ಬಾಬಾ ಹೇಳ್ತಿದ್ದಾರೆ ನಾವು ಡಾಕ್ಟರ್ ಅಥವಾ ಬ್ಯಾರಿಸ್ಟರ್ ಇತ್ಯಾದಿ ಪದವಿಯನ್ನು ಹೇಗೆ ಲೌಕಿಕದಲ್ಲಿ ಪಡಿತಾರೆ, ಆದರೂ ಪತಿತರೇ ಆಗಿರ್ತಾರೆ. ಬಾಬಾ ನಮಗೆ ಪತಿತರಿಂದ ಪಾವನರಾಗುವಂಥ ಶಿಕ್ಷಣ ಕೊಡ್ತಿದ್ದಾರೆ. ಆದರೆ ಕಲಿಯುಗ ಜಗತ್ತಿನಲ್ಲಿ ಪತಿತರಿಂದ ಪಾವನರಾಗುವ ಯಾವ ಶಿಕ್ಷಣ ಇಲ್ಲ ಅಂತಾರೆ ಬಾಬಾ. तुम तो जानते हो भविष्य में पवित्र देवी देवता बनते हैं तो ಶುದ್ರಪನ್ की आदतें मिटते जाएगी. ಮಕ್ಕಳೇ ನಿಮಗೆ ಗೊತ್ತಿದೆ ನೀವು ಭವಿಷ್ಯದಲ್ಲಿ ಪವಿತ್ರ ದೇವಿ ದೇವತೆಗಳಾಗ್ತೀರಿ. ಆ ಕಾರಣಕ್ಕೆ ಈಗಿರುವ ಶುದ್ರತನದ ಸಂಸ್ಕಾರ ಅಳಿಸಿ ಹಾಕುತ್ತಿದ್ದೀರಿ. अंदर में नशा रहना चाहिए कि हमको परमपिता परमात्मा डबल सिरताज बनाते हैं. हम शूद्र से ब्राह्मण बनते हैं फिर देवता बनेंगे तो फिर ये गंदी विकार्य आदतें मिट जाती हैं. ಒಳಗೆ ಮಕ್ಕಳಿಗೆ ನಶೆ ಇರಬೇಕು. ನಾವೀಗ ಪರಂಪಿತ ಪರಮಾತ್ಮನ ಮೂಲಕ ಡಬಲ್ ಕಿರೀಟಧಾರಿಗಳಾಗ್ತೇವೆ. ಅದಕ್ಕೋಸ್ಕರ ಶೂದ್ರತನದಿಂದ ನಾವು ಬ್ರಾಹ್ಮಣರಾಗಿದ್ದೇವೆ, ಬ್ರಾಹ್ಮಣರೇ ನಾಳೆ ದೇವತೆಗಳಾಗ್ತೇವೆ. ಹೀಗಿರಬೇಕಾದ್ರೆ ವಿಕಾರತನದ ಎಲ್ಲ ಕೊಳಕು ದುರಭ್ಯಾಸಗಳು, ದುರ್ಗುಣಗಳು ಮಕ್ಕಳಲ್ಲಿ ಅಳಸಿ ಹೋಗುತ್ತೆ, ಅಂದರೆ ನಾಶ ಆಗುತ್ತೆ. ಅಸುರಿತನದ ಯಾವುದೇ ರೂಪದ ಸಂಸ್ಕಾರ ಮಕ್ಕಳಲ್ಲಿ ಇರೋದಿಲ್ಲ. ಅಂದರೆ ನಶೆ ಇರಬೇಕು ಮೊದಲು, ನಾಳೆ ನಾವು ದೇವತೆಗಳಾಗ್ತೇವೆ ಅಂತ. मेहतर से MP बन जाते हैं तो रहन सहन मकान आदि सब फर्स्ट क्लास बन जाते. उन्होंने कहता है इस समय के लिए तुम तो जानते हो कि भविष्य में क्या बनने वाले हैं. ಒಬ್ಬ ಕಸ ಗುಡಿಸೋನ MP ಆದ ಅಂದಾಗ ಅವನ ಬಟ್ಟೆ, ಅವನ ಮನೆ, ಇರುವಿಕೆ ಎಲ್ಲ ಬದಲಾಗ್ಬಿಡ್ತದೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ನಾಳೆ ನೀವು ದೇವತೆಗಳಾಗೋರು ಎಂದಾಗ ಮಕ್ಕಳಿಗೂ ಗೊತ್ತಾಗಬೇಕು, ನಶೆ ಇರಬೇಕು, ನಮ್ಮದು ಸಂಸ್ಕಾರ, ನಮ್ಮ ನಡವಳಿಕೆ ಕೂಡ ಹೇಗಿರಬೇಕು ಅಂತ.
ಹೀಗೆ ಬಾಬಾ ಹೇಳ್ತಾರೆ, अपने साथ ऐसे ऐसे बातें करने चाहे हम क्या थे हम अभी क्या बने हैं, तुम भी ಶೂದ್ರ ಜಾತಿ खेते अब विश्व के मालिक बनते हैं. ಹೀಗೆ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಾಳೆ ಭವಿಷ್ಯದ ಒಂದು ನಶೆಯಲ್ಲಿರಬೇಕು ಮಕ್ಕಳು, ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು, ನಾನು ಈಗೇನಿದ್ದೇನೆ ನಾಳೆ ಏನಾಗ್ತೇನೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ಶೂದ್ರ ಜಾತಿಯವರಿದ್ದವರು ಈಗ ಬ್ರಾಹ್ಮಣರು, ನಾಳೆ ನೀವೇ ದೇವತೆಗಳಂದ್ರೆ ವಿಶ್ವದ ಮಾಲೀಕರಾಗ್ತೀರಿ, ಪದವಿಯ ನಶೆಯಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. जब कोई ऊंच पद पाता है तो फिर वहाँ फकुर रहता है, तो तुम भी थे कौन, छी थे, अब तुमको भगवान आकर पढ़ाकर बेहद का मालिक बनाते हैं. ಹೀಗಿನ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯಲ್ಲಿದ್ದವರು ಮೊದಲು ನಶೆ ಇರಬೇಕು. ಈಗ ನಾವು ಶೂದ್ರರು ಅಥವಾ ಪತಿತರಾಗ್ಬಿಟ್ಟಿದ್ದೇವೆ. ಬಾಬಾ ಪುನಃ ಭಗವಂತ ಈ ಸೃಷ್ಟಿಗೆ ಬಂದು ಈ ಶಿಕ್ಷಣ ಕೊಟ್ಟು ನಮಗೆ ನಾಳೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. यह भी तुम समझते हो परमपिता परमात्मा जरूर यहाँ ही आकर राजयोग सिखलाएंगे, ಮೂಲ ವತನ್ ಸೂಕ್ಷ್ಮ ವತನ್ में तो नहीं सिखाएंगे. ಇದು ಕೂಡ ಮಕ್ಕಳಿಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ಈ ರಾಜಯೋಗದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಕಾರ ಜಗತ್ತಿಗೆನೆ ಬರ್ತಾರೆ. ಸೂಕ್ಷ್ಮ ವತನ ಅಥವಾ ಮೂಲ ವತನದಲ್ಲಿ ಕೂತ್ಕೊಂಡು ಬಾಬಾ ಕಲಿಸೋದಿಲ್ಲ. दूर देश का रहने वाले आत्माएं तुम सब हो, यहाँ आकर पाठ बजाते हो, 84 जन्मों का बजाना ही है. ಹೀಗೆ ಪರಮಾತ್ಮ ದೂರ ದೇಶ ನಿವಾಸಿ ಮಾತ್ರ ಅಲ್ಲ, ನಾವು ಆತ್ಮಗಳು ದೂರ ದೇಶ ನಿವಾಸಿ ಆಗಿದ್ದೇವೆ. ಈ ಸಾಕಾರ ಜಗತ್ತಿಗೆ ಬಂದು ನಾವು 84 ಜನ್ಮದ ಪಾತ್ರವನ್ನು ಅಭಿನಯಿಸ್ತೇವೆ. ये तो कह देते हैं 84 लाख योनियाँ कितना घोर अंधेरा में है. अभी तुम समझते 5000 ವರ್ಷ पहले हम देवी देवता थे. ಬಾಬಾ ಹೇಳ್ತಾರೆ 84 ಲಕ್ಷ ಯೋನಿ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಎಷ್ಟು ಘೋರ ಕತ್ತಲು ಇದಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಕೇವಲ 5000 ವರ್ಷದ ಹಿಂದೆ ದೇವಿ ದೇವತೆಗಳ ರಾಜ್ಯ ಇತ್ತು. अब तो पतित बन गए हैं, गाते भी हैं पतित पावन आओ हमको पावन बनाओ, परंतु समझते नहीं हैं. ಹೀಗೆ ಪತಿತ ಪಾವನ ಬಾ ಎಂದು ಪರಮಾತ್ಮನಿಗೆ ಕರೀತಾರೆ. ಆದರೆ ಈಗ ನಾವು ಪತಿತರಾಗಿದ್ದೇವೆಂದು ಯಾರಿಗೂ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. अभी बाप स्वयं पावन बनाने आए हैं, राजयोग सिखा रहे हैं, पढ़ाई बिगर कोई ऊंच पद पा नहीं सकते. ಹೀಗೆ ಬಾಬಾ ಸ್ವಯಂ ನಮಗೆ ಪಾವನರನ್ನಾಗಿ ಮಾಡ್ತಿದ್ದಾರೆ, ರಾಜಯೋಗ ಕಲಿಸ್ತಿದ್ದಾರೆ. ಈ ಶಿಕ್ಷಣದ ಹೊರತು ಮಕ್ಕಳಿಗೆ ಶ್ರೇಷ್ಠ ಪದವಿ ಸಿಕ್ಕುವುದಿಲ್ಲ. तुम जानते हो बाबा हमको पढ़ाकर नर से नारायण बनाते. एम ऑब्जेक्ट सामने खड़ी है, प्रजा पद का कोई एम ऑब्जेक्ट नहीं है. ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮಗೆ ಶಿಕ್ಷಣ ಕೊಟ್ಟು ನರನಿಂದ ನಾರಾಯಣ ಮಾಡ್ತಿದ್ದಾರೆ. ಏಮ್ ಆಬ್ಜೆಕ್ಟ್ ನಮ್ಮ ಸಮ್ಮುಖದಲ್ಲಿ ಬಾಬಾ ನಾರಾಯಣನ ಚಿತ್ರ, ಲಕ್ಷ್ಮೀನಾರಾಯಣ ಚಿತ್ರ ಇಟ್ಟಿದ್ದಾರೆ. ಇಲ್ಲಿ ಪ್ರಜಾ ಚಿತ್ರವನ್ನು ಇಟ್ಟಿಲ್ಲ, ಅಂದರೆ ಪ್ರಜೆ ಆಗುವ ಏಮಿಲ್ಲ ಇಲ್ಲಿ. तो चित्र भी लक्ष्मी नारायण का ऐसे चित्र कहाँ रख पढ़ाते होंगे. तुम्हारी बुद्धि में सारी नॉलेज है, हम 84 जन्म ले पतित बने हैं. ಹೀಗೆ ಚಿತ್ರ ಲಕ್ಷ್ಮೀನಾರಾಯಣದ ಬಾಬಾ ಇಟ್ಟಿದ್ದಾರೆ. ಈ ಪ್ರಕಾರವಾಗಿ ಚಿತ್ರಗಳನ್ನಿಟ್ಟು ಬಾಬಾ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಯಾಕೆಂದರೆ ಮಕ್ಕಳಿಗೆ ಜ್ಞಾನ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ನೆನಪಿರಬೇಕಲ್ಲ, ಅದಕ್ಕೋಸ್ಕರ ಬಾಬಾ ಚಿತ್ರಗಳನ್ನಿಟ್ಟಿದ್ದಾರೆ. सीढ़ी का चित्र बड़ा अच्छा है, ये पति दुनिया है ना, इसमें साधु संत सब आ जाते हैं, ये खुद ही गाते रहते हैं पतित पावन आओ. सीढ़ी ಚಿತ್ರ ಬಹಳ ಚೆನ್ನಾಗಿದೆ. ಬಾಬಾ ಹೇಳ್ತಾರೆ, ಪವಿತ್ರ ದೇವತೆಗಳಾಗಿರೋರು ಪತಿತರು ಹೇಗಾಗ್ತಾರೆ, ಪೂಜಾರಿಗಳು ಹೇಗಾಗ್ತಾರೆ. ಹೀಗೆ ಆ ಚಿತ್ರದಲ್ಲಿ ತುಂಬ ಸ್ಪಷ್ಟ ವಿವರಣೆ ಇದೆ. ಹೊಸ ಜಗತ್ತು ಪಾವನ ಜಗತ್ತಿದ್ದದು ಪತಿತ ಜಗತ್ತು ಹೇಗಾಗ್ತದೆ ಎಂದು ಕೂಡ ಅದರಲ್ಲಿ ವಿವರಣೆ ಇದೆ. तो तुम बच्चों को कितना नशा रहना चाहिए, हम गॉड फादरली स्टूडेंट हैं, ಈಶ್ವರ್ हमको पढ़ाते हैं. ಹೀಗೆ ಮಕ್ಕಳಿಗೀಗ ತುಂಬ ನಶೆ ಇರಬೇಕು. ನಾವೀಗ ಈಶ್ವರನೇ ವಿದ್ಯಾರ್ಥಿಗಳು, ಗಾಡ್ ಫಾದರ್ಲಿ ಸ್ಟೂಡೆಂಟ್, ನಮಗೆ ಸ್ವಯಂ ಈಶ್ವರನೇ ಶಿಕ್ಷಣ ಇಲ್ಲಿ ಕೊಡುತ್ತಿದ್ದಾರೆ. ಆತ್ಮ जानती यहाँ पुराना शरीर है, इनको तो हल्का सल्का कोई भी कपड़ा पहना तो हर्जा नहीं. ಮಕ್ಕಳಿಗೆ ಗೊತ್ತಿದೆ ಶರೀರ ಹಳೇದಿದು. ಈ ಹಳೆ ಶರೀರಕ್ಕೆ ಬಾಬಾ ಹೇಳ್ತಾರೆ ತುಂಬ ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಬೇಕಂತಿಲ್ಲ, ಸಾಧಾರಣ ಬಟ್ಟೆಗಳು ಸಾಕು ಅಂತಾರೆ ಬಾಬಾ. इसमें कोई ड्रेस आदि बदलने की व भगभग करने की बातें नहीं, ड्रेस के साथ कोई कनेक्शन नहीं है. ಹೀಗೆ ಬಾಬಾ ಹೇಳ್ತಿದ್ದಾರೆ,
ಈ ಶರೀರಕ್ಕೆ ತುಂಬ ಕಾಸ್ಟ್ಲಿ ಬೆಲೆ ಬಾಳುವಂತಹ ಏನು ಹೇಳ್ತಾರೆ ತುಂಬ ವೈಭವ ಕಾಣುವ ಬಟ್ಟೆಗಳನ್ನು ಹಾಕುವ ಅಗತ್ಯ ಇಲ್ಲ. ಬಾಬಾ ಹೇಳ್ತಾರೆ ನಿಮಗೂ ಈ ಶಿಕ್ಷಣಕ್ಕೂ ಅಂದರೆ ದೇಹಕ್ಕೂ ಶಿಕ್ಷಣಕ್ಕೂ ಅಥವಾ ಡ್ರೆಸ್ಸಿಗೂ ಶಿಕ್ಷಣಕ್ಕೂ ಯಾವುದೇ ರೂಪದ ಸಂಬಂಧ ಕನೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. बाप तो आत्माओं को पढ़ाते हैं, शरीर तो पतित है, इन पर कितना भी अच्छा कपड़ा पहनो परंतु आत्मा और शरीर पतित है ना. ಹೀಗೆ ಬಾಬಾ ಆತ್ಮಗಳಿಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಶರೀರ ಪತಿತ ಆಗಿದೆ. ಈ ಪತಿತ ಶರೀರಕ್ಕೆ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿದ್ರು ಬಾಬಾ ಹೇಳ್ತಾರೆ ಶರೀರ ಪತಿತವಾಗೇ ಇರ್ತದೆ. ಆದ್ದರಿಂದ ಆತ್ಮ ಮತ್ತು ಶರೀರ ಎರಡೂ ಪತಿತವಾಗಿದೆ. कृष्ण को सावरा दिखाते हैं ना, उनको आत्मा शरीर दोनों काले थे, गावड़े का छोरा था, तुम सब गावड़े के छोरे थे. ಹೀಗೆ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾರೆ. ಶ್ಯಾಮ ಅಂದರೆ ಅಲ್ಲಿ ನೀಲಿ ವರ್ಣದ ಶರೀರ ತೋರಿಸ್ತಾರೆ. ಯಾರಿಗೂ ಆತ್ಮಜ್ಞಾನನೇ ಗೊತ್ತಿಲ್ಲಲ್ಲ, ಇಲ್ಲಿ ಶರೀರ ಕಪ್ಪು ತೋರಿಸ್ತಾರೆ. ಕಪ್ಪಾಗಿರೋದು ಆತ್ಮ, ಪತಿತ ಆಗಿರೋದು ಆತ್ಮ. ಹೀಗೆ ಆತ್ಮ ಮತ್ತು ಶರೀರ ಎರಡೂ ಸುಂದರ ಆದಾಗ ಅಲ್ಲಿ ಕೃಷ್ಣನಾಗಿರ್ತಾನೆ. ಆತ್ಮ ಪತಿತ ಆದಾಗ ಕೊನೆಯ ಜನ್ಮದಲ್ಲಿ ಆ ಪತಿತಾತ್ಮ ಒಂದು ಹಳ್ಳಿಯಲ್ಲಿ ಜನ್ಮವನ್ನು ತಗೊಂಡಿರ್ತಾನೆ. ಹಳ್ಳಿ ಬಾಲಕನಾಗಿರ್ತಾನೆ. ಅಂದರೆ ಪತಿತತನ ಎಲ್ಲ ಭಾಗ್ಯ ಕಳೆದುಕೊಂಡಿರೋದಕ್ಕೆ ಸಾಮಾನ್ಯ ಜೀವನಕ್ಕೆ ಇಲ್ಲೇನು ಹೇಳಾಗುತ್ತೆ, ಹಳ್ಳಿಯ ಬಾಲಕ. ಹಾಗೆ ಕೃಷ್ಣನೊಂದಿಗೆ ಸರಿಸಮ ನೀವೆಲ್ಲರೂ ಕೂಡ ಈಗ ಹಳ್ಳಿಯ ಮಕ್ಕಳೇ ಆಗಿದ್ದೀರಿ. ದುನಿಯಾ ಮೇ ಮನುಷ್ಯ ಮಾತ್ರ ನಿಧನ್ ಕೆ ಹೇ, ಬಾಪ್ ಕೋ ಜಾನ್ತೆ ನಹಿ, ಹದ್ ಕಾ ಬಾಪ್ ತೋ ಸಬ್ಕೋ ಹೇ. ಹೀಗೆ ಜಗತ್ತಿನಲ್ಲಿ ಎಲ್ಲರೂ ಸಹ ಈ ಸಮಯದಲ್ಲಿ ನಿರ್ಧನಿಕರು, ಅಂದರೆ ತಂದೆಯ ಪರಿಚಯ ಇಲ್ಲದವರು. ಬಾಬಾ ಈಗ ಎಲ್ಲರಿಗೂ ಲೌಕಿಕ ತಂದೆ ಎಲ್ಲರಿಗಿದ್ದಾರೆ, ಪಾರಲೌಕಿಕ ತಂದೆ ಪರಿಚಯ ಯಾರಿಗಿಲ್ಲ. बेहद का बाप तुम ब्राह्मणों को ही मिला है, अब बेहद का बाप तुमको राजयोग सिखला रहे हैं. भक्ति और ज्ञान, भक्ति का जब अंत हो तब फिर बाप आकर ज्ञान दे. ಹೀಗೆ ವಿಶ್ವಪಿತ ಬ್ರಾಹ್ಮಣ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಿದ್ದಾರೆ. ಬ್ರಾಹ್ಮಣರಿಗೆ ಬಾಬಾ ಸಿಕ್ಕಿದ್ದಾರೆ. ನೀವೀಗ ಬಾಬಾನ ಮೂಲಕ ರಾಜಯೋಗವನ್ನು ಕಲಿತಾ ಇದ್ದೀರಿ. ಭಕ್ತಿ ಮತ್ತು ಜ್ಞಾನ, ಭಕ್ತಿಯ ಅಂತಿಮ ಸಮಯ ಇದ್ದಾಗ ಬಂದು ಬಾಬಾ ಮಕ್ಕಳಿಗೆ ಜ್ಞಾನವನ್ನು ಕಲಿಸ್ತಾರೆ. सतयुग में यह कुछ ही होता नहीं, अभी तुम्हारा पुरानी दुनिया का विनाश आकर पहुंचा है. ಹೀಗೆ ಸತ್ಯುಗದಲ್ಲಿ ಯಾವ ಶಿಕ್ಷಣ ಇರುವುದಿಲ್ಲ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೋಡಿ, ಇದು ಕಲಿಯುಗ ಜಗತ್ತಿನ ವಿನಾಶ ಹತ್ತಿರಕ್ಕೆ ಬಂದು ತಲುಪಿದೆ. पावन दुनिया को स्वर्ग कहा जाता है. चित्र में कितना क्लियर समझाया जाता है. राधे कृष्ण की फिर लक्ष्मी नारायण बनते हैं. ಹೀಗೆ ಬಾಬಾ ಹೇಳ್ತಾರೆ, ಪಾವನ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗ್ತದೆ. ಚಿತ್ರಗಳಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಸಲಾಗಿದೆ. ರಾಧಾಕೃಷ್ಣರೇ ಮುಂದಕ್ಕೆ ಏನಾಗ್ತಾರೆ, ಅವರು ಲಕ್ಷ್ಮೀನಾರಾಯಣರಾಗ್ತಾರೆ. ಇದು ಯಾರಿಗೂ ಗೊತ್ತೇ ಇಲ್ಲ. ತುಮ್ ಜಾನ್ತೆ दोनों ही अलग अलग राजधानी के थे. तुमने स्वर्ग का स्वयंवर भी देखा है. पाकिस्तान में तुम बच्चों को बहलाने के लिए सब साज थे, सब साक्षात्कार तुमको होते थे. ಹೀಗೆ ಮಕ್ಕಳೇ ನಿಮಗೆ ಗೊತ್ತಿದೆ, ರಾಧಾ ಮತ್ತು ಕೃಷ್ಣ ಬೇರೆ ಬೇರೆ ರಾಜಧಾನಿಯವರಾಗಿರ್ತಾರೆ. ಸಂಯವರ ನಂತರ ಅವರಿಗೆ ಏನು ಹೇಳಾಗುತ್ತೆ, ಲಕ್ಷ್ಮೀನಾರಾಯಣ ಎಂದು. ಹೇಗೆ ಬೇರೆ ಬೇರೆ ರಾಜಧಾನಿಯಲ್ಲಿ ಇರ್ತಾರೆ, ಅವ್ರಿಗೆ ಸಂಯವರ ಹೇಗಾಗುತ್ತೆ, ಇದನ್ನೆಲ್ಲ ಬಾಬಾ ಯಾವಾಗ ಸಿಂಧ್ ಹೈದ್ರಾಬಾದ್ ಪಾಕಿಸ್ತಾನದಲ್ಲಿ ಈ ಸಂಸ್ಥೆ ಇತ್ತು, ಆಗ ಬಾಬಾ ಯಜ್ಞ ಆರಂಭದಲ್ಲಿ ಎಲ್ಲರಿಗೂ ಸಂಯವರ ಹೇಗಿರ್ತದೆ, ರಾಧಾಕೃಷ್ಣ ಎಲ್ಲಿ ಹೇಗೆ ಜನ್ಮ ಪಡೆದಿದ್ದಾರೆ, ಇದೆಲ್ಲವೂ ಕೂಡ ಸಾಕ್ಷಾತ್ಕಾರದಲ್ಲಿ ಮಕ್ಕಳಿಗೆ ತೋರಿಸಿದ್ದಾರೆ. अभी तुम जानते हो हम राजयोग सीख रहे हैं, भूलना नहीं चाहिए. भला रसोई का काम करते हैं अथवा बर्तन मांजते हैं, परंतु पढ़ती तो सबकी आत्मा है ना. ಮಕ್ಕಳಿಗೆ ಗೊತ್ತಿದೆ ನಾವೀಗ ರಾಜಯೋಗವನ್ನು ಕಲಿತಾ ಇದ್ದೇವೆ, ಇದನ್ನು ಮರಿಬೇಡಿ ಅಂತಾರೆ. ಭಲ ನೀವು ಅಡುಗೆ ಮಾಡ್ತಾ ಇರ್ಬೋದು ಅಥವಾ ಪಾತ್ರೆ ತೊಳಿತಾ ಇರ್ಬೋದು, ಆದರೆ ಓದ್ತಾ ಇರೋದು ಆತ್ಮ, ಶರೀರ ಅಲ್ಲ. ಶರೀರದ ಮೂಲಕ ಆತ್ಮ ಕಲಿತಾ ಇದೆ. ये सब आकर बैठते हैं, इसलिए बड़े बड़े आदमी आते नहीं समझते हैं यहाँ तो सब गरीबी है, इसलिए लज्जा आती है. ಹೀಗೆ ಬಾಬನ ಸಮ್ಮುಖದಲ್ಲಿ ಎಲ್ಲ ಮಕ್ಕಳು ಬಂದು ಕೂತ್ಕೊಂಡಿರ್ತಾರೆ. ಇದನ್ನು ನೋಡಿದವರು ಶ್ರೀಮಂತರು ಅನ್ಕೋತಾರೆ, ಇಲ್ಲೆಲ್ಲ ಬಡವರೇ ಬರ್ತಾರೆ, ಅದಕ್ಕೆ ಬಡವರ ಮುಂದೆ ನಾವು ಶ್ರೀಮಂತರು ಬಂದು ಕೂತ್ಕೊಳ್ಳೋಕೆ ನಮಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. बाप तो है ही गरीब निवाज, कोई सेंटर पर मेहतर भी आते, कोई मुसलमान भी आते. बाप कहते हैं देह के सब धर्म छोड़. ಬಾಬಾ ಹೇಳ್ತಾ ಇದ್ದಾರೆ,
ಕೆಲವು ಸೆಂಟರ್ಗಳಲ್ಲಿ ಬಾಬಾ ಹೇಳ್ತಾರೆ ಏನು ಹೇಳ್ತಾರೆ, ಕಸ ಗುಡಿಸುವಂತಹ ಕೆಲಸದವರು ಬರ್ತಾರೆ, ಕೆಲವು ಸೆಂಟರ್ಗಳಲ್ಲಿ ಮುಸ್ಲಿಮರು ಬರ್ತಾರೆ. ಬಾಬಾ ಹೇಳ್ತಾರೆ ದೇಹ ಮತ್ತು ದೇಹದ ಧರ್ಮವನ್ನು ಬಿಡಿ ಅಂತ. हम गुजराती हैं, फलाना है, यह सब देह अभिमान है, यहाँ तो आत्मा को परमात्मा पढ़ाते. बाप कहते मैं आया ही हूँ साधारण तन में. ಬಾಬಾ ಹೇಳ್ತಾರೆ ನಾನು ಗುಜರಾತಿ, ನಾನು ಇಂಥ ಧರ್ಮ ಅನ್ನೋ ದೇಹಾಭಿಮಾನ ಬಿಟ್ಟುಬಿಡಿ. ಇಲ್ಲಿ ಬಾಬನ ಸಮ್ಮುಖದಲ್ಲಿ ನಾವು ಆತ್ಮ ಬಂದಿದ್ದೇವೆ. ಆತ್ಮಗಳಿಗೆ ಪರಮಾತ್ಮ ಶಿಕ್ಷಣವನ್ನು ಕೊಡ್ತಿದ್ದಾರೆ. बाप कहते हैं मैं आए हूँ साधारण तन में, तो साधारण के पास साधारण नहीं आएंगे. ಬಾಬಾ ಹೇಳ್ತಾರೆ ನಾನು ಬಂದಿರೋದೇ ಸಾಧಾರಣ ತನುವಿನಲ್ಲಿ, ಹಾಗಾದರೆ ನನ್ನ ಸಮ್ಮುಖದಲ್ಲಿ ಬರೋರು ಕೂಡ ಸಾಧಾರಣರೇ ಆಗಿರ್ತಾರೆ. ये तो समझते हैं यह तो जोहरी था. बाप खुद रिमाइंड कराते कि कल्प पहले भी हमने कहा था कि हम साधारण बूढ़े तन में आता हूँ. ಬಾಬಾ ತಿಳಿಸ್ತಿದ್ದಾರೆ ದಾದಾ ಲೇಖ್ ರಾಜ್ ವಜ್ರದ ವ್ಯಾಪಾರಿ ಆಗಿದ್ರು. ಬಾಬಾ ಪುನಃ ಮಕ್ಕಳಿಗೆ ನೆನ್ಪು ಮಾಡಿಸ್ತಾರೆ, ಕಲ್ಪದ ಹಿಂದೆ ಸಾಧಾರಣ ಇರುದ್ಧ ತನುವಿನಲ್ಲೇ ನಾನು ಬಂದಿದ್ದೆ, ಈಗಲೂ ಬಂದಿದ್ದೇನೆ. ಬಹಳಷ್ಟು ಜನ್ಮಗಳ ನಂತರ ಅಂತಿಮ ಜನ್ಮ ಇರುವಾಗ ಆ ಶರೀರವನ್ನು ನಾನು ಪ್ರವೇಶ ಮಾಡ್ತೇನೆ. इनको कहते हैं कि तुम अपने जन्मों को नहीं जानते. सिर्फ एक अर्जुन को तो घोड़े गाड़ी के रथ में बैठ ज्ञान नहीं दिया ना. ಹೀಗೆ ಬಾಬಾ ಹೇಳ್ತಿದ್ದಾರೆ ಕೃಷ್ಣ ಅರ್ಜುನನ ರಥದಲ್ಲಿ ಸಾರಥಿಯಾಗಿದ್ದ ಎಂದು ತೋರಿಸ್ತಾರೆ. ಬಾಬಾ ಹೇಳ್ತಿದ್ದಾರೆ ನಾನು ಅರ್ಜುನನ ರಥ ಅಂದರೆ ಈ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಜ್ಞಾನ ಹೇಳಲಿಲ್ಲ. ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಜ್ಞಾನ ಹೇಳಿದರೆ ಅದಕ್ಕೆ ಪಾಠಶಾಲೆ ಎಂದು ಕರೆಯಲ್ಲ. न युद्ध का मैदान है, यहाँ पढ़ाई बच्चों को पढ़ाई पर पूरा ध्यान देना चाहिए. हमको पूरा पढ़कर डबल सिरताज बनना है. ಹೀಗೆ ಯುದ್ಧದ ಮೈದಾನವೂ ಅಲ್ಲ, ರಥನೂ ಅಲ್ಲ. ಬಾಬಾ ಹೇಳ್ತಿದ್ದಾರೆ ನಾನಿದು ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೇನೆ, ಇದು ಪಾಠಶಾಲೆ ಆಗಿದೆ. ಮಕ್ಕಳಿಗೆ ಶಿಕ್ಷಣಕ್ಕೆ ಬಹಳಷ್ಟು ಗಮನ ಕೊಡಬೇಕು. ಯಾಕೆ ಅಂದರೆ ನಾಳೆ ನೀವು ಡಬಲ್ ಕಿರೀಟಧಾರಿ ಆಗ್ತೀರಿ ಶಿಕ್ಷಣದಿಂದ. अभी तो कोई ताज नहीं है, भविष्य में डबल ताजदारी बनना है. द्वापर से लाइट चले जाती है तो फिर सिंगल ताज रहता है. ಮಕ್ಕಳು ಈಗ ಡಬಲ್ ಕಿರೀಟಧಾರಿಗಳು ಆಗ್ತಾ ಇದ್ದೀರಿ ಭವಿಷ್ಯಕ್ಕೆ. ಸತ್ಯತ್ರೇತಾಯುಗದಲ್ಲಿ ಡಬಲ್ ಕಿರೀಟ ಇರ್ತದೆ, ನಂತರ ದ್ವಾಪರಯುಗದಿಂದ ಸಿಂಗಲ್ ತಾಜ್ ಅಂದರೆ ಪವಿತ್ರತೆ ಕಿರೀಟ ಹೋಗ್ತದೆ, ವಜ್ರ ಖಚಿತ ಕಿರೀಟ ಮಾತ್ರ ಇರ್ತದೆ. सिंगल ताज वाले डबल ताज वालों को पूछते हैं यह भी निशानी जरूर होनी चाहिए. बाबा चित्रों के लिए डायरेक्शन देते रहते हैं, तो चित्र बनाने वालों को तो मुरली पर बहुत अटेंशन देना पड़े. ಹೀಗೆ ಡಬಲ್ ಕಿರೀಟಧಾರಿಗಳಿಗೆ ದ್ವಾಪರ ಯುಗದ ಸಿಂಗಲ್ ಕಿರೀಟಧಾರಿಗಳು ಮಂದಿರ ಕಟ್ಟಿ ಪೂಜೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಬಾಬಾ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ, ಇಂತಿಂಥ ಚಿತ್ರಗಳನ್ನು ನೀವು ತಯಾರಿಸಬೇಕು. ಯಾರು ಚಿತ್ರಗಳನ್ನು ತಯಾರಿಸೋರು ಇದ್ದೀರಿ ಬಾಬಾ ಹೇಳ್ತಾರೆ ಅವರು ಮುರಳಿಗೆ ತುಂಬ ಅಟೆನ್ಷನ್ ಕೊಡಬೇಕು. ಚಿತ್ರೋं पर किसी को भी समझाना बड़ा सहज होता है. जैसे कॉलेज में नक्शों पर दिखाएंगे तो बुद्धि में आ जाएगा यूरोप उस तरफ है, आइलैंड है, लंदन उस तरफ है. तो नक्शा ही नहीं देखा तो उनको क्या पता यूरोप कहाँ है. ಹೀಗೆ ಮಕ್ಕಳಿಗೆ ಶಾಲೆಯಲ್ಲಿ ನಕಾಶೆಯನ್ನು ಇಟ್ಟು ತೋರಿಸ್ತಾರೆ, ಯುರೋಪ್ ಎಲ್ಲಿದೆ, ಐಲ್ಯಾಂಡ್ ಎಲ್ಲಿದೆ, ಲಂಡನ್ ಎಲ್ಲಿದೆ ಅಂತ. ನಕ್ಷೆನೇ ಇಲ್ಲ ಎಂದಾಗ ಯುರೋಪ್ ಎಲ್ಲಿದೆ, ಐಲ್ಯಾಂಡ್ ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೋಸ್ಕರ ಮಕ್ಕಳಿಗೀಗ ಕಲಿಸ್ಲಿಕ್ಕೆ ನಕ್ಷೆ ಚಿತ್ರವನ್ನು ಅವಶ್ಯ ಇಟ್ಟಿರ್ತಾರೆ. नक्शा देखने से झट बुद्धि में आ जाएगा. अब तुम जानते हो ऊपर में है पूज्य डबल सिरताज देवी देवता, फिर नीचे आते हैं तो पुजारी बनते हैं. ಹೀಗೆ ಮಕ್ಕಳಿಗೆ ಗೊತ್ತಿದೆ ನಾವು ಡಬಲ್ ಪೂಜ್ಯ ದೇವಿ ದೇವತೆಗಳಾಗ್ತಾ ಇದ್ದೇವೆ. ಬಾಬಾ ಹೇಳ್ತಿದ್ದಾರೆ ನೋಡಿ, ಪೂಜ್ಯರು ಕೆಳಗೆ ತೋರಿಸಲಾಗಿದೆ, ಪೂಜಾರಿಗಳು ಪೂಜ್ಯರೇ ಕೆಳಗಿಳಿದಾಗ ಪೂಜಾರಿಗಳಾಗ್ತಾರೆ. सीढ़ी उतरते हैं ना, सीढ़ी तो बड़ी सहज है जो कोई भी समझा सकते हैं, परंतु कोई कोई की बुद्धि में कुछ बैठता ही नहीं. ಹೀಗೆ ಸಿಡಿ ಚಿತ್ರ ತುಂಬ ಸುಲಭವಾಗಿದೆ, ಇದರ ಮೂಲಕ ಯಾರಿಗಾದರೂ ಜ್ಞಾನ ಸ್ಪಷ್ಟ ಹೇಳಬಹುದು. ಆದರೆ ಬಾಬಾ ಹೇಳ್ತಿದ್ದಾರೆ ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನ ಕುತ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. तकदीर ऐसी है, स्कूल में पास नापास होते हैं, तकदीर में नहीं है तो पुरुषार्थ भी नहीं होता, बीमार पड़ जाते हैं.
ಹೀಗೆ ಹೇಗೆ ಶಾಲೆಯಲ್ಲಿ ಪಾಸ್ ಫೇಲ್ ಎಂಬುದಿರ್ತದೆ, ಅದೇ ರೀತಿ ಇಲ್ಲಿ ಕೂಡ ಈ ಶಾಲೆಯಲ್ಲೇನೋ ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಪುರುಷಾರ್ಥ ಮಾಡೋದಿಲ್ಲ. ಕಾಯಿಲೆಯ ಕಾರಣಗಳನ್ನು ಹೇಳ್ತಿರ್ತಾರೆ. पढ़ ना सके कोई तो पूरा पढ़ते परंतु फिर भी वह है जिस्मानी पढ़ाई यह है रूहानी पढ़ाई. ಮಕ್ಕಳು ಪೂರ್ಣ ಶಿಕ್ಷಣವನ್ನು ಕೇಳೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಹೀಗೆ ಲೌಕಿಕದಲ್ಲಿ ಕೂಡ ಹುಷಾರಿಲ್ಲ ಅಂದರೆ ಮಕ್ಕಳು ಶಾಲೆಗೆ ಹೋಗೋದಿಲ್ಲ, ಅಲ್ಲಿಗೆ ಶಿಕ್ಷಣ ಅರ್ಧದಲ್ಲೇ ಬಿಟ್ಬಿಡ್ತಾರೆ. ಅದಾಯಿತು ದೇಹದ ಶಿಕ್ಷಣ, ಇಲ್ಲಿ ಬಾಬಾ ಆತ್ಮಕ್ಕೆ ಕೊಡ್ತಿದ್ದಾರೆ. इसके लिए सोने की बुद्धि चाहिए बाप सोना, जो जेवर प्योर है उसको याद करने से एवर प्योर है उनको याद करने से तुम्हारी आत्मा सोनी बनती जाएगी. ಹೀಗೆ ಮಕ್ಕಳ ಬುದ್ಧಿ ಚಿನ್ನದಂತಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಬಾಬಾ ಎವರ್ ಪ್ಯೂರ್ ಇದ್ದಾರೆ, ಅವರೊಬ್ಬರನ್ನೇ ನೆನಪು ಮಾಡೋದ್ರಿಂದ ಆತ್ಮ ಚಿನ್ನದಂತೆ ಶುದ್ಧ ಆಗ್ತದೆ. कहा जाता है कि यह तो जैसे एकदम ठिकर बुद्धि है, वहाँ ऐसे नहीं कहेंगे वह तो ಸ್ವರ್ಗ था. ಹೀಗೆ ಇಲ್ಲಿ ಜ್ಞಾನ ಅರ್ಥ ಆಗಲ್ಲ ಅಥವಾ ಬುದ್ಧಿವಾದ ಹೇಳಿದರೆ ಬುದ್ಧಿವಾದ ಕೇಳಲ್ಲ, ಅರ್ಥ ಆಗಲ್ಲ ಅಂದರೆ ಅವ್ರ ಬುದ್ಧಿ ಕಲ್ಲಿನಂತೆ ಆಗಿದೆ ಅಂತ, ಅಥವಾ ಒಡೆದ ಹಂಚಿನ ಹಾಗೆ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಈ ಪ್ರಕಾರದ ದುರ್ಬುದ್ಧಿನೋ ಅಥವಾ ಮಂದ ಬುದ್ಧಿನೋ ಬಾಬಾ ಹೇಳ್ತಾರೆ ಸತ್ಯುಗ ಸ್ವರ್ಗದಲ್ಲಿ ಇರೋದಿಲ್ಲ. यहाँ भूल गए हैं कि भारत स्वर्ग था, यह भी कहाँ प्रदर्शनी में समझा सकते हैं, फिर रिपीट भी कर सकते हो, तो प्रोजेक्टर में यहाँ नहीं हो सकता. ಹೀಗೆ ನಾವೆಲ್ಲಾದರೂ ಚಿತ್ರ ಪ್ರದರ್ಶನ ಮಾಡಿದಾಗ ಚಿತ್ರವೊಮ್ಮೆ ವಿವರಿಸ್ತೇವೆ, ಪುನಃ ರಿಪೀಟ್ ಮಾಡ್ತೇವೆ. ಈ ಪ್ರಕಾರವಾಗಿ ಪ್ರೊಜೆಕ್ಟರ್ನಲ್ಲಿ ರಿಪೀಟೇಷನ್ ಮಾಡ್ಲಿಕ್ಕೆ ಬರಲ್ಲ. पहले पहले तो त्रिमूर्ति लक्ष्मी नारायण सीढ़ी का चित्र बहुत जरूरी है. यह लक्ष्मी नारायण के चित्र में सारा 84 जन्मों को नॉलेज आ जाता है. ಹೀಗೆ ಮೊಟ್ಟ ಮೊದಲು ಬಾಬಾ ಹೇಳ್ತಿದ್ದಾರೆ, ತ್ರಿಮೂರ್ತಿ ಲಕ್ಷ್ಮೀನಾರಾಯಣ ಅತಿ ಮುಖ್ಯವಾದ ಚಿತ್ರ ಅವಶ್ಯ ಇರಬೇಕಾಗಿದೆ. ಲಕ್ಷ್ಮೀನಾರಾಯಣ ಚಿತ್ರವನ್ನು ತೋರಿಸಿ ಹೇಳಬೇಕು. ಇವರೇ 84 ಜನ್ಮವನ್ನು ಪಡಿತಾರೆ, ಅಂತ್ಯದಲ್ಲಿ ಜ್ಞಾನ ಪಡೆದು ಪುನಃ ಇವರೇ ಈ ರೀತಿ ಲಕ್ಷ್ಮೀನಾರಾಯಣ ಆಗ್ತಾರೆ. बच्चों का सारा दिन यही चिंतन चलना चाहिए. हर एक सेंटर में मुख्य चित्र तो जरूर रखने हैं. ಮಕ್ಕಳಿಗೆ ಹಗಲಿಡಿ ಈ ಚಿತ್ರಗಳ ಬಗ್ಗೆನೇ ಚಿಂತನೆ ನಡೀತಾ ಇರಬೇಕು. ಪ್ರತಿಯೊಂದು ಸೆಂಟರ್ನಲ್ಲಿ ಚಿತ್ರಗಳು ಅವಶ್ಯ ಇರಬೇಕು. चित्रों पर अच्छा समझा सकेंगे. ब्रह्मा द्वारा राजधानी स्थापन हो रही, हम हैं प्रजापिता ब्रह्मा के बच्चे, ब्रह्मा कुमार कुमारियाँ. ಬ್ರಹ್ಮನ ಮುಖಾಂತರ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ಹಾಗೆ ಹಮ್ ಶೂದ್ರ ವರ್ಣಕ್ಕೆ थे, अभी हम ಬ್ರಾಹ್ಮಣ ವರ್ಣಕ್ಕೆ ಬನ್ನೆ हैं, फिर ದೇವತಾ ಬನ್ನೆ हैं. ಹೀಗೆ ನಾವು ಮೊದಲೇನಾಗಿದ್ವಿ, ಬಾಬನ ಮಕ್ಕಳಾಗೋ ಮೊದಲು ಶೂದ್ರ ವರ್ಣದವರು, ಈಗ ಬ್ರಾಹ್ಮಣ, ನಾಳೆ ನಾವೇ ದೇವತೆಗಳಾಗ್ತೇವೆ. शिव बाबा हमको शूद्र से ब्राह्मण बनाते, हमारे एम ऑब्जेक्ट सामने खड़ी है. ये लक्ष्मी नारायण ಸ್ವರ್ಗ के मालिक थे, फिर सीढ़ी कैसे उतरे. ಹೀಗೆ ನಾವು ಶೂದ್ರರಿಂದ ಬ್ರಾಹ್ಮಣರು, ಬಾಬಾ ನಮ್ಮ ಮುಂದೆ ಏಮ್ ಆಬ್ಜೆಕ್ಟನ್ನು ಇಟ್ಟಿದ್ದಾರೆ, ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರಾಗಿರ್ತಾರೆ. ಆದರೆ ಅವರು ಪುನಃ ಹೇಗೆ ಕೆಳಗಿಳಿತಾರೆ ಇದು ಯಾರಿಗೂ ಗೊತ್ತೇ ಇಲ್ಲ. क्या से क्या बन जाते, एकदम जैसे बुद्ध बन जाते. ये लक्ष्मी नारायण भारत में राज्य करते थे, भारतवासियों को पता होना चाहिए. ಹೀಗೆ ಬಾಬಾ ಹೇಳ್ತಾರೆ, ಏಕ್ದಮ್ ಬುದ್ಧುಗಳಾಗ್ಬಿಟ್ಟಿದ್ದಾರೆ ಕಲಿಯುಗದಲ್ಲಿ. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಭಾರತದಲ್ಲಿ. ಭಾರತವಾಸಿಗಳಿಗೆ ಇದು ಗೊತ್ತಿರಬೇಕಲ್ಲ, ಮೊದಲ ಆಡಳಿತ ಯಾರದಿತ್ತು. फिर क्या हुआ, कहाँ चले गए, क्या इन्हों पर कोई ने जीत पाई, उन्होंने लड़ाई में कोई को हराया, न कोई से जीता न हारा. ಹೀಗೆ ಲಕ್ಷ್ಮೀನಾರಾಯಣ ಚರಿತ್ರೆ ಯಾರಿಗೂ ಗೊತ್ತೇ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಆ ರಾಜ್ಯಾಡಳಿತ ಹೇಗೆ ಸಿಕ್ತು, ಅವ್ರು ಯಾರಿಂದಲಾದರೂ ಗೆದ್ರ, ಅವ್ರ ರಾಜ್ಯಾಡಳಿತ ಹೇಗೆ ಕಳ್ಕೊಳ್ತಾರೆ, ಅವ್ರು ಯಾರಾದರೂ ಸೋಲ್ತಾರ, ಅವ್ರು ಯಾರಿಗಾದರೂ ಸೋತೋಗ್ತಾರ. ಬಾಬಾ ಹೇಳ್ತಾರೆ, ಯಾರಿಂದಲೂ ಗೆಲ್ಲೂ ಇಲ್ಲ, ಯಾರಿಗೂ ಸೋಲೋದೇ ಇಲ್ಲ, ಅವರ ಪುರುಷಾರ್ಥದಿಂದ ಆ ಭಾಗ್ಯವನ್ನು ಪಡಿತಾರೆ. यह तो सारी माया की बात है. रावण राज्य शुरू हुआ और 5 विकारों में गिरा, राजाई गंवाई, फिर 5 विकारों पर जीत पाने से वहाँ बनते हैं. ರಾವಣ ರಾಜ್ಯ ಆರಂಭ ಆದ್ಮೇಲೆ ಪಂಚವಿಕಾರಗಳಿಗೆ ವಶರಾಗಿ ಕೆಳಗಿಳಿತಾರೆ. ಮತ್ತೆ ವಿಕಾರಗಳ ಮೇಲೆ ವಿಜಯ ಪಡೆದ ಮೇಲೆ ಪುನಃ ಲಕ್ಷ್ಮೀನಾರಾಯಣರಾಗ್ತಾರೆ. अभी है रावण राज्य का भक भक, हम गुप्त रीति अपने राजधानी स्थापन कर रहे हैं.
हम कितने साधारण हैं, पढ़ाने वाला कितना ऊंचे थे ऊंच और निराकार बाप पतित शरीर में आकर बच्चों को ऐसा बनाते हैं. ಹೀಗೆ ನಾವು ಸಾಧಾರಣ ಸ್ವರೂಪದಲ್ಲಿ ಜ್ಞಾನ ಕೇಳ್ತಾ ಇದ್ದೇವೆ ಅಥವಾ ಶಿಕ್ಷಣ ಪಡಿತಾ ಇದ್ದೇವೆ. ನಮಗೆ ಕಲಿಸ್ತಾ ಇರುವಂಥ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಮಕ್ಕಳು ಪತಿತ ಶರೀರದಲ್ಲಿ ಪರಮಾತ್ಮ ಮಕ್ಕಳಿಗೆ ಜ್ಞಾನ ಕಲಿಸ್ತಾ ಇದ್ದಾರೆ. ಮುಂದೆ ಲಕ್ಷ್ಮೀನಾರಾಯಣರಾಗುವಂಥ ಗುರಿ ಇಟ್ಟಿದ್ದಾರೆ. दूर देश से पति दुनिया पति शरीर में आते हैं, सो अभी अपने को लक्ष्मी नारायण नहीं बनाते, तुम बच्चों को बनाते हैं. ಹೀಗೆ ಬಾಬಾ ದೂರ ದೇಶದಿಂದ ಪತಿತ ಜಗತ್ತು ಪತಿತ ಶರೀರದಲ್ಲಿ ಬಂದು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತಾರೆ. ವಿಶ್ವದ ಮಾಲೀಕತನ ಮಾಡ್ತಾರೆ, ಆದರೆ ತಾನಾಗಲ್ಲ. परंतु पूरा पुरुषार्थ नहीं करते हो बनने के लिए दिन रात पढ़ना और पढ़ाना है. ಆದರೆ ಮಕ್ಕಳು ಲಕ್ಷ್ಮೀನಾರಾಯಣ ಪಡಿಬೇಕಾದ್ರೆ ಹಗಲು ರಾತ್ರಿ ಶಿಕ್ಷಣದ ಅಭ್ಯಾಸ ಮಾಡಬೇಕು, ಅನ್ಯರಿಗೂ ಮಾಡಿಸ್ಬೇಕಾಗಿದೆ. बाबा दिन प्रतिदिन बड़ी सहज युक्तियाँ समझाते रहते, लक्ष्मी नारायण से ही शुरू करना चाहिए. बाबा ದಿನ ಪ್ರತಿದಿನ ಅನೇಕ ಯುಕ್ತಿಗಳನ್ನು ಮಕ್ಕಳಿಗೆ ಹೇಳ್ತಲೇ ಇರ್ತಾರೆ. ಮೊಟ್ಟ ಮೊದಲನೇದಾಗಿ ನೀವು ಲಕ್ಷ್ಮೀನಾರಾಯಣ ಚಿತ್ರದಿಂದ ಆರಂಭ ಮಾಡಿಕೊಳ್ಳಿ. उन्होंने 84 जन्म कैसे लिए, फिर अंतिम जन्म में पढ़ रहे, फिर उन्हों की डिनास्टी बनती हैं. कितनी समझाने की बातें हैं. चित्रों के लिए बाबा डायरेक्शन देते हैं. ಹೀಗೆ 84 ಜನ್ಮಗಳು ಪಡೆದು ಅಂತಿಮ ಜನ್ಮದಲ್ಲಿದ್ದಾಗ ಪುನಃ ಆತ್ಮಗಳು ಬಂದು ಈ ಜ್ಞಾನವನ್ನು ಪಡೀತಾರೆ. ಪುನಃ ಲಕ್ಷ್ಮೀನಾರಾಯಣ ವಂಶಜರಾಗ್ತಾರೆ, ಲಕ್ಷ್ಮೀನಾರಾಯಣರಾಗ್ತಾರೆ. ಇದೆಲ್ಲ ಎಷ್ಟು ತಿಳ್ಕೊಳ್ಳುವಂಥ ಮಾತಾಗಿದೆ. ಚಿತ್ರದಲ್ಲಿ ಬಾಬಾ ಮಕ್ಕಳಿಗೆ ಸ್ಪಷ್ಟವಾದ ಡೈರೆಕ್ಷನ್ ಕೊಡ್ತಾರೆ. कोई चित्र तैयार किया, झट बाबा के पास भाग जाना चाहिए. बाबा करेक्शन कर सब डायरेक्शन देते हैं. ಹೀಗೆ ಯಾರು ತಮಗೆ ಅರ್ಥ ಆದ ಅನುಸಾರವಾಗಿ ಚಿತ್ರ ತಯಾರಿಸ್ತಾರೆ. ಚಿತ್ರ ಆದ ಕೂಡಲೇ ಆ ಚಿತ್ರ ತೋರಿಸ್ಲಿಕ್ಕೆ ಬಾಬನ ಬಳಿ ಓಡಿ ಬರಬೇಕು ಅಂತಾರೆ. ಯಾಕೆಂದರೆ ಅದರಲ್ಲಿ ಏನಾದರೂ ತಪ್ಪಿದ್ರೆ ಬಾಬಾ ಅದನ್ನು ಕರೆಕ್ಷನ್ ಮಾಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ. ಬಾಬಾ कहते हैं सवाल शाह हूँ, हुंडी भर जाएगी. बाबा कहते हैं सावल शाह, हुंडी भर जाएगी, कोई बात की परवाह नहीं. इतने देर बच्चे बैठे, बाबा जानते हैं किसी से हुंडी भरा सकते हैं. ಬಾಬಾ ಹೇಳ್ತಿದ್ದಾರೆ, ಬಾಬಾ ಮಕ್ಕಳೇ ನಾನು ಕೂತಿದ್ದೇನಲ್ಲ ಮಾಲೀಕನಾಗಿ, ನಿಮ್ಮ ಹುಂಡಿಯನ್ನು ನಾನು ತುಂಬಿಸ್ತೇನೆ. ಇಲ್ಲಿ ಯಾವುದೇ ಮಾತಿನ ಅಂದರೆ ಹಣದ ಮಕ್ಕಳಿಗೆ ಚಿಂತೆ ಇರಬಾರ್ದು. ಇಷ್ಟೊಂದು ಜನ ಬಾಬನ ಮಕ್ಕಳು ಇದ್ದೀರಂದರೆ ಬಾಬಾ ಹೇಳ್ತಾರೆ, ನಾನು ಹೇಗಾದರೂ ನಿಮಗೆ ಹುಂಡಿಯನ್ನು ಇಲ್ಲಿ ತುಂಬಿಸ್ತೇನೆ, ಭಂಡಾರ. बाबा का ख्याल है जयपुर को जोर से उठाना है, वहाँ ही हठयोगियों का म्यूजियम है. ಬಾಬನಿಗೆ ವಿಚಾರ ಬರ್ತಿತ್ತು ಜೈಪುರ ಸೆಂಟ್ರನ್ನು ಅಥವಾ ಸೇವಾಸ್ಥಾನವನ್ನು ಎತ್ತರಿಸಬೇಕು ಅಂತ. ಯಾಕೆ ಅಂದರೆ ಅಲ್ಲಿ ಹಠಯೋಗಿಗಳ ಮ್ಯೂಸಿಯಂ ಇದೆ. तुम्हारा भी राजयोग का म्यूजियम ऐसा अच्छा बना हुआ हो जो कोई भी आकर देखे. ಹೀಗೆ ಮಕ್ಕಳ ರಾಜಯೋಗದ ಮ್ಯೂಸಿಯಂ ಇಷ್ಟು ಚೆನ್ನಾಗಿರ್ಬೇಕಂದ್ರೆ ಅಲ್ಲಿ ಹೇಗೆ ಹಠಯೋಗಿಗಳ ಮ್ಯೂಸಿಯಂ ನೋಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಬಾಬನ ಮ್ಯೂಸಿಯಂ ನೋಡ್ಲಿಕ್ಕೂ ಕೂಡ ಬರಬೇಕು ಅಂತ ಹೇಳ್ತಾರೆ ಬಾಬಾ. अच्छा, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा. मेरा बाबा, प्यारा बाबा, मीठा बाबा. मुख्यांश, पवित्र ज्ञान को बुद्धि में धारण करने के लिए अपने बुद्धि रूपी बर्तन को सोने का बनाना है. याद से ही बर्तन सोने का होगा. ಪವಿತ್ರ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಮಾಡಲಿಕ್ಕಾಗಿ ಬುದ್ಧಿ ಚಿನ್ನದ ಪಾತ್ರೆ ಮಾಡಿಕೊಳ್ಬೇಕು. ಯಾಕೆಂದರೆ ಬಾಬಾ ಹೇಳ್ತಿದ್ದಾರೆ, ಜ್ಞಾನ ನಿಲ್ಲಬೇಕು ಅಂದರೆ ಬುದ್ಧಿ ಚಿನ್ನದ ಪಾತ್ರೆ ಆಗಬೇಕು. ನೆನಪಿನಿಂದಲೇ ಬಾಬಾ ಹೇಳ್ತಾರೆ ಪಾತ್ರೆ ಚಿನ್ನದಂತಾಗ್ತದೆ. सेकंड पॉइंट, अभी ब्राह्मण बने हैं इसलिए शूद्रपन की सब आदतें मिटा देनी है. बहुत रॉयल्टी से रहना है. हम विश्व के मालिक बन रहे, इस नशे में रहना है. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಅದಕ್ಕೋಸ್ಕರ ಮಕ್ಕಳಿಗೆ ನೆನಪಿರಬೇಕು ನಾವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ ಎಂದಾಗ ಬ್ರಾಹ್ಮಣರಿಗೆ ಶೂದ್ರತನ ಅಳಿಸಿ ಹಾಕಬೇಕು.
ನೀವು ತುಂಬ ರಾಯಲ್ಟಿಯಿಂದ ಶಿಸ್ತಿನಿಂದ ಇರಬೇಕಾಗಿದೆ. ಯಾಕೆ ನಾಳೆ ನೀವು ವಿಶ್ವದ ಮಾಲೀಕರಾಗೋರೆಂಬ ನಶೆಯಲ್ಲಿರಬೇಕು. वरदान अपनी दृष्टि और वृत्ति के परिवर्तन द्वारा सृष्टि को बदलने वाले साक्षात्कार मूर्त भव. ನಮ್ಮ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆ ಮೂಲಕ ಸೃಷ್ಟಿ ಪರಿವರ್ತನೆ ಮಾಡುವಂಥ ಸಾಕ್ಷಾತ್ಕಾರ ಮೂರ್ತಿಗಳು ನಾವು ಆಗಬೇಕಾಗಿದೆ. अपनी वृत्ति के परिवर्तन से दृष्टि को दिव्य बनाओ तो दृष्टि द्वारा अनेक आत्माएं अपने यथार्थ रूप यथार्थ घर तथा यथार्थ राजधानी देखेंगे. ನಿಮ್ಮ ವೃತ್ತಿಯ ಪರಿವರ್ತನೆಯಿಂದ ಬಾಬಾ ಹೇಳ್ತಾರೆ, ದೃಷ್ಟಿ ದಿವ್ಯ ಮಾಡಿಕೊಳ್ಳಿ. ದಿವ್ಯ ದೃಷ್ಟಿ ಮೂಲಕ ಅನೇಕ ಆತ್ಮಗಳಿಗೆ ಯಥಾರ್ಥ ರೂಪ ಯಥಾರ್ಥ ಮನೆ ಯಥಾರ್ಥ ರಾಜಧಾನಿ ಕಾಣಬೇಕು ಅಂತಾರೆ. ऐसा यथार्थ साक्षात्कार कराने के लिए वृत्ति में जरा भी देहाभिमान की चंचलता ना हो. ಹೀಗೆ ಸಾಕ್ಷಾತ್ಕಾರ ಮೂರ್ತಿಗಳಾಗಲಿಕ್ಕಾಗಿ ನಮ್ಮ ವೃತ್ತಿಯಲ್ಲಿ ಬಾಬಾ ಹೇಳ್ತಾರೆ ದೇಹಾಭಿಮಾನದ ಚಂಚಲತೆ ಬಿಲ್ಕುಲ್ ಇರಬಾರ್ದು. तो वृत्ति के सुधर से दृष्टि दिव्य बनाओ तब यहाँ सृष्टि परिवर्तन होगी. ಹೀಗೆ ವೃತ್ತಿಯ ಸುಧಾರಣೆಯಿಂದ ದೃಷ್ಟಿ ಬಾಬಾ ಹೇಳ್ತಾರೆ ದಿವ್ಯ ಆಗುತ್ತೆ, ಆಗ ಸೃಷ್ಟಿ ಪರಿವರ್ತನೆ ಆಗುತ್ತದೆ. देखने वाले अनुभव करेंगे कि यह नई नहीं है लेकिन यह एक जादू की डिब्बियाँ हैं. ಯಾರಾದರೂ ಮಕ್ಕಳ ಕಣ್ಣು ನೋಡಿದಾಗ ಅವರಿಗೆ ಈ ಕಣ್ಣೇ ಅಲ್ಲ, ಈ ಕಣ್ಣಲ್ಲಿ ಏನೋ ಚಮತ್ಕಾರ ಇದೆ ಅಂತ ಅನುಭವ ಆಗುತ್ತೆ. यह नई साक्षात्कार के साधन बन जाएंगे. ಹೀಗೆ ಮಕ್ಕಳ ಕಣ್ಣುಗಳು ಸಾಕ್ಷಾತ್ಕಾರದ ಸಾಧನವಾಗುತ್ತದೆ ಅಂತ ಹೇಳ್ತಾರೆ. स्लोगन सेवा की उमंग उत्साह के साथ बेहद की वैराग्य वृत्ति ही सफलता का आधार है. ಸೇವೆಯ ಉಮಂಗ್ ಉತ್ಸಾಹದ ಜೊತೆಗೆ ಮಕ್ಕಳಿಗೆ ಸಂಪೂರ್ಣ ವೈರಾಗ್ಯ ವೃತ್ತಿಯನ್ನು ಧರಿಸಬೇಕು. ಇದು ಸಫಲತೆಗೆ ಆಧಾರವಾಗಿದೆ ಅಂತ ಹೇಳ್ತಾರೆ. अच्छा ಓಂ ಶಾಂತಿ ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ಏನು ಹೇಳ್ತಾರೆ, ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ, ನಾಳೆ ದೇವತೆಗಳಾಗೋರು. ನಾಳೆ ದೇವತೆಗಳಾಗೋರಂದರೆ ಬ್ರಾಹ್ಮಣರಲ್ಲಿ ಈಗ ಶೂದ್ರತನದ ಯಾವುದೇ ಸಂಸ್ಕಾರ ಇರಬಾರ್ದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ನಶೆ ಇರಬೇಕು, ನಾಳೆ ನಾವು ದೇವತೆಗಳಾಗೋರು. ಇಂದು ಈಶ್ವರನ ವಿದ್ಯಾರ್ಥಿಗಳು, ಈಶ್ವರನ ಮಕ್ಕಳು ಅಂದರೆ ಶೂದ್ರತನದ ಯಾವುದೇ ನಡವಳಿಕೆ ಸಂಸ್ಕಾರ ಮಕ್ಕಳಲ್ಲಿ ಇಲ್ಲಿ ಕಾಣಬಾರ್ದು. ಶಿಸ್ತಲ್ಲಿರಬೇಕು ಅಂತಾರೆ. ಎರಡನೇದಾಗಿ ಶಿಸ್ತಲ್ಲಿರಬೇಕಂದ್ರೆ ತುಂಬ ಕಾಸ್ಟ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕಿಕೊಂಡಿರಬೇಕು ಅಂತಂದಲ್ಲ. ಶಿಕ್ಷಣಕ್ಕೂ ಬಟ್ಟೆಗೂ ಏನು ಸಂಬಂಧ ಇಲ್ಲ ಅಂತಾರೆ ಬಾಬಾ. ನೀವು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಬೇಕು, ಶರೀರಕ್ಕೆ ಸಾಧಾರಣ ಬಟ್ಟೆಗಳನ್ನು ಹಾಕಿದರೆ ಸಾಕು ಅಂತ ಹೇಳ್ತಾರೆ. ಅಚ್ಚಾ ಓಂ ಶಾಂತಿ ಓಂ ಶಾಂತಿ. ಇಂದಿನ ವರದಾನ ಏನಿದೆ, ನಮ್ಮ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆಯಿಂದ ಸೃಷ್ಟಿ ಬದಲಾಯಿಸುವ ಸಾಕ್ಷಾತ್ಕಾರ ಮೂರ್ತಿ ಆಗಬೇಕು. ಮತ್ತು ಸ್ಲೋಗನ್ ಏನು ನೆನ್ಪಿಟ್ಕೋಬೇಕು, ಉಮಂಗ್ ಉತ್ಸಾಹದ ಜೊತೆಗೆ ಸಂಪೂರ್ಣ ವೈರಾಗ್ಯ ವೃತ್ತಿ ಇರಬೇಕು. ಉಮಂಗ್ ಉತ್ಸಾಹದ ಸೇವೆ, ಉಮಂಗ್ ಉತ್ಸಾಹ ಜೊತೆಗೆ ಸಂಪೂರ್ಣ ವೈರಾಗ್ಯ ವೃತ್ತಿ ಇದ್ದಾಗ ನಮಗೆ ಸಫಲತೆಗೆ ಆಧಾರವಾಗುತ್ತದೆ ಅಂತ ಹೇಳ್ತಾರೆ. ಅಚ್ಚಾ ಓಂ ಶಾಂತಿ ಓಂ ಶಾಂತಿ. ಈಗ ಅನುಭವ ಮಾಡೋಣ, ನಾನು ಆತ್ಮ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೇನೆ. ಮಸ್ತಕದಲ್ಲಿ ಪ್ರಕಾಶ ಸ್ವರೂಪವಾಗಿ ಬೆಳಗುತ್ತಿರುವ ಸಾಕ್ಷಾತ್ಕಾರ ಮೂರ್ತಿ ನಾನು. ನಾನಾತ್ಮ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೇನೆ. ಓಂ ಶಾಂತಿ ಓಂ ಶಾಂತಿ.